ಬೋರುವೆಲ ಚಾಲು ಮಾಡಲು ಹೋಗಿ ವಿದ್ಯುತ್ ತಗುಲಿ ರೈತ ಸಾವು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಜುಂಜವಾಡ ಗ್ರಾಮದ ರೈತ ಧ್ಯಾನೇಶ್ವರ ಚನ್ನಪ್ಪ ಮಾಳವಿ, ವಯಸ್ಸು 34, ತಮ್ಮ ಹೊಲದಲ್ಲಿ ಮೆಣಸಿನಕಾಯಿ ಕೃಷಿ ಮಾಡುತ್ತಿದ್ದಾಗ ಬೋರ್ವೆಲ್ ಪ್ರಾರಂಭವಾಗದ ಕಾರಣ ವಿದ್ಯುತ್ ಬಟನ್ ಮತ್ತು ಸ್ಟಾರ್ಟರ್ ಇರುವ ಬಾಕ್ಸ್ ತೆರೆದು ನೋಡಿದ್ದಾರೆ ಮತ್ತು ಒಳಗೆ ಏನಾಗಿದೆ ಎಂದು ತಪಾಸಣೆ ನಡೆಸುತ್ತಿದ್ದಾಗ ಏಕಾಏಕಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಶಾಕ್ ಹೊಡೆದಿದೆ. ಅಷ್ಟರಲ್ಲಿ ಅಲ್ಲಿಯೇ ಕೆಲಸ ಮಾಡುತ್ತಿದ್ದವರು ಆತನಿಗೆ ತಗುಲಿದ ವಿದ್ಯುತ್ ತಂತಿಯಿಂದ ಬಿಡಿಸಿದ್ದಾರೆ. ಆದರೂ ಅಷ್ಟೊತ್ತಿಗಾಗಲೇ ಅವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಖಾನಾಪುರ ತಾಲೂಕಿನಾದ್ಯಂತ ಕಳೆದ ಕೆಲವು ತಿಂಗಳಲ್ಲಿ ಹಲವಾರು ವ್ಯಕ್ತಿಗಳು ಹಾಗೂ ಜಾನುವಾರುಗಳು ವಿದ್ಯುತ್ ಶಾಕ್ ಸ್ಪರ್ಶಿಸಿ ಸಾವನ್ನಪ್ಪಿವೆ. ಮಾಧ್ಯಮಗಳು ಸುದ್ದಿಗಳನ್ನು ಪ್ರಸಾರ ಮಾಡುತ್ತಾ ಬಂದರೂ ಹೆಸ್ಕಾಂ ಇಲಾಖೆಯಿಂದ ಯಾರಿಗೂ ಪರಿಹಾರ ಸಿಕ್ಕಿಲ್ಲ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಇದರಿಂದ ಬಡ ಜನರ ಪ್ರಾಣ ಬಲಿಯಾಗುತ್ತಿವೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿ ಘಟನೆ ಸಂಭವಿಸದಂತೆ ನಿಗಾ ವಹಿಸಬೇಕೆಂದು ಸಾರ್ವಜನಿಕರ ಅಳಲಾಗಿದೆ. ಈ ಘಟನೆ ನಂದಗಢ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಖಾನಾಪುರ ಹೆಸ್ಕಾಂ ಇಲಾಖೆಯ ಇಂಜಿನಿಯರ್ ಕಲ್ಪನಾ ತಿರವೀರ ಹಾಗೂ ನಂದಗಢ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲನೆ ನಡೆಸಿ ಪಂಚನಾಮೆ ಮಾಡಿದರು. ಜ್ಞಾನೇಶ್ವರ್ ಮಾಳವಿಯವರು ಪತ್ನಿ, ಪುತ್ರ, ಪುತ್ರಿ, ತಾಯಿ ಮತ್ತು ತಂದೆಯನ್ನು ಅಗಲಿದ್ದಾರೆ. ವರದಿ ಟಿ ಶಶಿಕಾಂತ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. किती मुलं आहेत? दोन एक मुलगा आहे मुलगी आणि आता कोणच नाही एकटा सुद्धा आम्हाला कोण नाही दोनच लेकर ಅಮ್ಮ ಇವತ್ತು ಇನ್ಸಿಡೆಂಟ್ ನಡೆದೈತಲ್ಲ, ಹೆಂಗೆ ಯಾವ ರೀತಿ ನಡೀತು? ಅವ್ರ ಹೊಲಕ್ಕೆ ಹೋಗಿರ್ರಿ ಮೆಷಿನ್ ಗಿಡ ಹಚ್ಚೋ ಸಂಬಂಧ ರೀ ಮಂದಿ ಹೋದ್ರಿ. ಆಮೇಲೆ ಹಿಂಗಾಡಿಂದ ಊಟದ ಮಧ್ಯನೇ ಹೇಳಿ 2 ಗಂಟೆ ಸುಮಾರು ಊಟಕ್ಕೆ ಬಿಟ್ರಿ. ಊಟ ಮಾಡೋದು ಅಂತ ಹೇಳಿ 6 ಮಂದಿ ಹೆಚ್ಚಿರ್ರಿ. ತಾವ ಬೋರ್ ಕಡೆ ಹೋದ್ರಿ. ಬೋರ್ ಕಡೆ ಹೋಗ್ಬಿಡ್ಕ ಅಲ್ಲಿ ಹೋಗಿ ಕೈ ಅಟ್ಟಾಯ್ತಾರ್ರಿ. ಅದು ಶಾಕ್ ಹೊಡೆದು ಸಿಡಿದು ಬಿದ್ರಿ. ಸಿಡಿದು ಒಳಗಡೆ ಆಟೋರಿಗೇನೋ ಕ್ಲಾಸ್. ಯಾರು ಹೊಲ ಅಂತ ಏನು ಗೊತ್ತೈತಿ? ನಾವು ಉರ್ದಾರಿ ಹುಡ್ಕೊಂಡ್ಬಿಡ್ತಾನ ರೀ. ಈಗ ಯಾರು ತಿಳ್ಕೊಂಡಾರಲ್ಲ ಅವ್ರ ಹೊಲ? ಅವ್ರ ಹೊಲ ಅನ್ನರಿ. ಅಲ್ಲೇನು ಬೋರ್ ರಿಪೇರಿ ಮಾಡತ್ತೀರಿ? ಇಲ್ರಿ, ಬೋರ್ ಚಾಲು ಮಾಡೋ ಸಂಬಂಧ ಮೆಷಿನ್ ಗಿಡ ಹಚ್ಚತ್ತೀರಿ ಅವ್ರು. ಬರೀ ಬೋರ್ ಚಾಲು ಮಾಡಕ್ ಹೋಗಿ ಕರೆಂಟ್ ಶಾಕ್ ಹೊಡಿ ಶಾಕ್ ಹೊಡಿತ್ರಿ. ಅಂದ್ರೆ ಇದೇನು KBR ನಿರ್ಲಕ್ಷ್ಯ ಅನ್ರಿ? ಯಾವ್ದು ಅಂಬರ್ದ ಅದು ಮಾಹಿತಿ ಇಲ್ರಿ. ಅದ ನಾವು ಅವ್ರದ್ದು ಬೇರೆ ಕಡೆ ಆಕೈತ್ರಿ. ನಾವು ಒಬ್ಬರೇ ಹೋಗಿದ್ದು. ನಮಗೆ ಫೋನ್ ಹತ್ರ ಹಿಂಗಾಗೈತಿ ಕರೆಂಟ್ ಹೊಡೆಸಿ ಶಾಕ್ ಹೊಡೆದ ಬಿದ್ದ ಕ್ಲಾಸ್ನ ಅದಂತ. ಹೆಸರೇನ್ರಿ? ಜ್ಞಾನೇಶ್ವರ. ಅಡ್ರೆಸ್ ಜ್ಞಾನೇಶ್ವರ ಚನ್ನಪ್ಪ ಮಾಳ್ವೇರಿ, ಜುಂಜವಾಡ ಅಲ್ರ? ಜುಂಜವಾಡ. ಅವ್ರು ಬೇಕ್ವಾಡ್ದಾಗ ಇರ್ತಾವೆ. ಇವು ಖುದ್ದೂರು ಬೇಕ್ವಾಡ್ರಿ. ಅವ್ರ ಇರೋದು ಇಲ್ಲಿ ಟೇಕನ್ರಿ. ಇವ್ರದ್ದು ಖುದ್ದೂರು ಬೇಕ್ವಾಡ್ರಿ. ಅವ್ರು ಇಲ್ಲಿ ಇರ್ತಾರ. ಏನ್ ಕೆಲಸ ಮಾಡ್ತೀರಿ ಅವ್ರು? ಅವ್ರ ಸೈಡಿಂಗ್ ಮಾಡ್ತಾರ. ಬೀಡಿಗಿರಿ ಸೈಡಿಂಗ್ ಅಂದ್ರೆ ಇದು ವೆಲ್ಡಿಂಗ್. ಗ್ಲಾಸ್ ಎಷ್ಟು ಜನ ಮಕ್ಕಳು ಅವ್ರು? ಒಬ್ಬ ಹುಡುಗ, ಒಬ್ಬ ಹುಡುಗಿರಿ ಅವ್ರಿಗೆ. ತಾಯಿ ತಂದಿ ಅಜ್ಜಿ ಒಬ್ಬಾಕಿರಿ ಮನ್ಯಾಗ್ರಿ. ಅವ್ರ ತಾಯಿ ತಂದಿಗೆ ಅವ್ರೊಬ್ರ ಮಗ ಒಬ್ಬರಿ. ಒಬ್ಬ ಹುಡುಗಿ ಐತ್ರಿ, ಅದನ್ನ ಕೊಟ್ಟಾರ್ರಿ. ಈ ಹುಡುಗ ಒಬ್ಬ ಅದಾನ್ರ. ಅಪ್ಪ ತಾಯಿ ತಂದಿ ಒಬ್ಬಾಕಿ ಅಜ್ಜಿ ಅದಾಳ್ರಿ. ಇಷ್ಟರ ಮತ್ತೇನಿಲ್ರಿ. ಅದ ಆತ್ರ ಬೆಳಗ್ಗೆ ಏನಾಯ್ತು ಅದೇ ಕೂರ್ತಿರಿ. ಈಗೇನು ಪೊಲೀಸ್ ಕಂಪ್ಲೇಂಟ್ ಆಗೈತೇನ್ರಿ? ಆಗೇತ್ರಿ. ಪೊಲೀಸರು ಒಂದ್ ಮಗು ಐತ್ರಿ, ಒಂದ್ ಹುಡುಗಿ ಐತ್ರಿ. ಇದು ಹುಡುಗೇನ್ರಿ? ಬಾಳ ಸಮಾಧಾನ ರೀ. ಏನ್ ಮಾಡೋದು ಅಂತ ಅದಕ್ಕೆ ಹಿಂಗ ಕುಂತ್ರಪ್ಪ. ಆ ಕಡೆ ಹೋಗ ಕೆಲ್ಸಕ್ಕೆ ಮೆಸಿನ್ ಗಿಡ ಹಚ್ಚ ಇವತ್ತು ಮುಗಿಸ್ಕೊಂಡ್ ಹೋಗ್ತಾನಂತ ಹೇಳಿ ಹಾದವ್ರಿ 6 ಮಂದಿ ಹೆಚ್ಚಿದ. ನಮ್ ಊರಾಗ ಇಲ್ದಂತ ಹುಡುಗಾಟ ಸಮಾಧಾನ ಹಿಂಗ ಕಾಯ್ ಕುಂತಿರಪ್ಪ.